ನವೆಂಬರ್ ಕ್ರಾಂತಿಗೆ ಸನ್ನಿಹಿತವಾಯ್ತಾ ಸಮಯ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆಯ ಬದಲು ಸಚಿವರಿಗೆ ಕೊಡ್ತಾರಾ ಹಾಗಾದ್ರೆ? ನವೆಂಬರ್ ಕ್ರಾಂತಿಗೆ ಸನ್ನಿಹಿತವಾಯ್ತಾ ಸಮಯ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆಯ ಬದಲು ಸಚಿವರಿಗೇನಾದ್ರೂ ಕೊಡ್ತಾರಾ ಹಾಗಾದ್ರೆ? ಕೈ ಸೇರಿದ್ಯಾ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ? ಸಿಎಂ ಸಿದ್ದು ಸಂಪುಟ ಸಚಿವರ ಮಾರ್ಕ್ಸ್ ಕಾರ್ಡ್ ರೆಡಿ ಆಗಿದ್ಯಾ ಹಾಗಾದ್ರೆ? ಸಿಎಂ ಸಿದ್ದು ಸಂಪುಟ ಸಚಿವರ ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಮಾಡಿದ್ದಾರಾ? ಕಾರ್ಯವೈಖರಿಯೇ ಸಚಿವರ ಭವಿಷ್ಯ ನಿರ್ಧರಿಸುತ್ತಾ? ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು. ಈ ಒಂದು ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆಯ ಬದಲು ಸಚಿವರನ್ನ ಬದಲಾವಣೆ ಮಾಡ್ತಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕೈ ಹೈಕಮಾಂಡ್ಗೆ ಏನಾದ್ರೂ ಸೇರಿದ್ಯಾ ಎಲ್ಲಾ ಸಚಿವರ ಕಾರ್ಯವೈಖರಿಯ ವರದಿ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಸಿಎಂ ಸಿದ್ದು ಸಂಪುಟ ಸಚಿವರ ಮಾರ್ಕ್ಸ್ ಕಾರ್ಡ್ ರೆಡಿ ಆಗಿದ್ಯಾ? ಕಾರ್ಯವೈಖರಿಯೇ ಸಚಿವರ ಭವಿಷ್ಯ ನಿರ್ಧರಿಸುತ್ತಾ? ನವೆಂಬರ್ ಕ್ರಾಂತಿ ಹತ್ರ ಆಗ್ತಾ ಇದೆ. ಹಾಗಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ KN ರಾಜಣ್ಣ ಅವರು ಹೇಳಿದ್ರು. ಆದ್ರೆ ಅವರೇ ರಾಜೀನಾಮೆಯನ್ನ ಕೊಡುವಂತಹ ಸಂದರ್ಭ ಕೂಡ ನಿರ್ಮಾಣ ಆಗಿತ್ತು. ಈಗ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಒಂದು ವೇಳೆ ಈಗ ಬಹಳ ಒಂದು ಪ್ರಸ್ತಾಪ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಕುರ್ಚಿ ಬದಲಾವಣೆಯ ವಿಚಾರ. ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ. DCM DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ DK ಶಿವಕುಮಾರ್ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ, ಬದಲಾಗೋದಿಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿಎಂ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಯಕತ್ವ ಬದಲಾಗುತ್ತೆ ಎಂಬ ಪ್ರಶ್ನೆ ಇತ್ತು. ಆದ್ರೆ ಈಗ ನಾಯಕತ್ವದ ಬದಲು ಸಚಿವರೇ ಬದಲಾಗ್ತಾರಾ, ಸಚಿವರಿಗೆ ಕೊಡ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಚಿವರ ಕಾರ್ಯವೈಖರಿ ಯಾವ ರೀತಿ ಇದೆ, ಸಚಿವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಒಂದು ಇದಿದೆ, ಜಿಲ್ಲೆ ಇದೆ, ಅಥವಾ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಹೈಕಮಾಂಡ್ ಕೂಡ ಮಾಡಿತ್ತು. ಹಾಗಾಗಿ ಮಾರ್ಕ್ಸ್ ಕಾರ್ಡ್ ಏನಾದ್ರು ರೆಡಿ ಮಾಡಿದ್ದಾರಾ ಅಂತ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ. ಸಚಿವರ ಕಾರ್ಯವೈಖರಿಯ ಕುರಿತು ಮೌಲ್ಯ ಮಾಪನ ಮಾಡಲಾಗುತ್ತೆ. ಪ್ರತಿಯೊಬ್ಬ ಸಚಿವರ ಕಾರ್ಯವೈಖರಿಯ ಕುರಿತು ಸರ್ವೆಯನ್ನ ಮಾಡಲಾಗುತ್ತೆ. ಅಭಿವೃದ್ಧಿ ಆಗಿರಬಹುದು, ಪಕ್ಷ ಸಂಘಟನೆ, ಜನರ ನಡುವಿನ ಸಂಪರ್ಕ ಯಾವ ರೀತಿ ಇದೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಚಿವರ ಕೆಲಸದ ಸರ್ವೆಯನ್ನ ಮಾಡಲಾಗುತ್ತೆ. ಸಿಎಂ ಮತ್ತು DCM ಬಣದ ಕುರಿತು ಸಹ ವಿವರವನ್ನ ಸಂಗ್ರಹ ಮಾಡ್ತಾರೆ. ಯಾರ ಪರವಾಗಿ ಹೆಚ್ಚು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸಚಿವರ ಕೆಲಸದ ಮೌಲ್ಯ ಮಾಪನವನ್ನ ಮಾಡಲಾಗುತ್ತೆ. ಸಚಿವರು ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಜನರ ಜೊತೆ ಅವರ ಸಂಪರ್ಕ ಯಾವ ರೀತಿ ಇದೆ, ಜನರ ಜೊತೆ ಅವರ ಒಡನಾಟ ಯಾವ ರೀತಿ ಇದೆ, ಅದೆಲ್ಲದರ ಬಗ್ಗೆಯೂ ಕೂಡ ಸರ್ವೆಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಪಕ್ಷ ಸಂಘಟನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತಂದ್ರೆ ಸಚಿವರು ಬಹಳ ಕೆಲಸವನ್ನ ಮಾಡಬೇಕು, ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು. ಜೊತೆಯಲ್ಲಿರುವಂತಹ ಸಚಿವರಾಗಿರ್ಬೋದು, ಶಾಸಕರೆಲ್ಲರ ಜೊತೆಗೂ ಕೂಡ ಒಂದು ಉತ್ತಮವಾದ ಬಾಂಧವ್ಯವನ್ನ ಇರಬೇಕು. ಹಾಗಾಗಿ ಯಾರು ಎಷ್ಟರ ಮಟ್ಟಿಗೆ ಪಕ್ಷ ಸಂಘಟನೆಯ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದಾರಾ, ಇದೆಲ್ಲದರ ಬಗ್ಗೆಯೂ ಕೂಡ ಸರ್ವೆಯನ್ನ ಮಾಡಲಿದ್ದಾರೆ. ಯಾಕೆಂತ ಅಂದ್ರೆ ನವೆಂಬರ್ ಕ್ರಾಂತಿ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿ ಅಂದಾಕ್ಷಣ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ನಾಯಕತ್ವ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡಿತ್ತು. ಆದ್ರೆ ಇದೀಗ ಸಚಿವರೇ ಬದಲಾಗ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಹೈಕಮಾಂಡ್ಗೆ ಕೆಲವೊಂದಿಷ್ಟು ವರದಿ ಕೂಡ ಹೋಗಿದೆ. ಸಚಿವರ ಕಾರ್ಯವೈಖರಿ ಯಾವ ರೀತಿ ಇದೆ ಎನ್ನುವ ಬಗ್ಗೆ ಹೈಕಮಾಂಡ್ಗೆ ವರದಿ ಕೂಡ ಹೋಗಿದೆ. ಶಾಸಕರು ಕೂಡ ಕೆಲವೊಂದಿಷ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು, ನಮಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ. ಹಾಗಾಗಿ ಆ ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮುಖ್ಯವಾಗಿ ಸಿಎಂ ಬಣ, DCM ಬಣ ಏನಿದೆ, ಕಾಂಗ್ರೆಸ್ನಲ್ಲಂತೂ ಈಗ ಒಡೆದ ಮನೆ ಆಗ್ಬಿಟ್ಟಿದೆ ಕಾಂಗ್ರೆಸ್. ಒಂದ್ ಕಡೆ ನೋಡಿದ್ರೆ ಸಿಎಂ ಬಣ, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ ಬಣ. DK ಶಿವಕುಮಾರ್ ಅವರ ಬಣದವರು DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಯಾವುದೇ ರೀತಿಯ ಕ್ರಾಂತಿಗಿಂತ ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬಹಳ ಚರ್ಚೆಗೂ ಕೂಡ ಈ ಒಂದು ವಿಚಾರ ಗ್ರಾಸ ಆಗಿದೆ. ರೈತರು, ಮಹಿಳೆಯರು, ಯುವಕರ ಜೊತೆಗೆ ಸಂವಾದ. ಸಚಿವರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಜನರಿಗೆ ಸಿಗ್ತಾರಾ? ಇದೊಂದು ದೊಡ್ಡ ಪ್ರಶ್ನೆ ಬಿಡಿ. ಜಿಲ್ಲೆಯಲ್ಲಿ ಸಚಿವರ ಕುಟುಂಬ ರಾಜಕೀಯ ಇದೆಯಾ? ಕುಟುಂಬ ರಾಜಕೀಯ, ಅದನ್ನ ಹೈಕಮಾಂಡ್ ಗಮನಿಸಬೇಕಾಗುತ್ತೆ. ಪಕ್ಷದ ಕಾರ್ಯಕರ್ತರನ್ನ ಸಚಿವರು ಕಡೆಗಣಿಸ್ತಾ ಇದ್ದಾರಾ? ತಾವು ಪಡೆದ ಖಾತೆಯಲ್ಲಿ
ಸಚಿವರು ಕೆಲಸ ಮಾಡ್ತಿದ್ದಾರಾ? ಸಚಿವರು ತಮ್ಮ ಸ್ವಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರಾ ಅಥವಾ ಬೇರೆ ಕ್ಷೇತ್ರಗಳನ್ನ ಗಮನಿಸ್ತಾ ಇದ್ದಾರಾ? ಜಿಲ್ಲಾ ವ್ಯಾಪ್ತಿ ಬೇರೆ ಕ್ಷೇತ್ರಕ್ಕೆ ಪ್ರವಾಸ ನಡೆಸ್ತಾರಾ? ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ರೈತರು, ಮಹಿಳೆಯರು, ಯುವಕರ ಜೊತೆಗೆ ಸಚಿವರು ಸ್ಪಂದಿಸ್ತಾ ಇದ್ದಾರಾ ಅಥವಾ ಹೇಗೆ ಅಂತ. ಜೊತೆಗೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರಾ? ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಇನ್ನು ಏನಾದರೂ ಕುಟುಂಬ ರಾಜಕೀಯ ಏನಾದರೂ ಜಿಲ್ಲೆಯಲ್ಲಿ ಸಚಿವರು ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಅಂತೂ ಕಾಡ್ತಾ ಇದೆ. ಕೆಲವೊಂದು ಜಿಲ್ಲೆಯಲ್ಲಿ ಹೈಕಮಾಂಡೇ ಗಮನ ಹರಿಸಬೇಕಾಗುತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕುಟುಂಬ ರಾಜಕಾರಣ ಹೌದು ಇದೆ, ಅದನ್ನ ಹೈಕಮಾಂಡ್ ಗಮನ ಹರಿಸಬೇಕಾಗತ್ತೆ. ಏನಾಗ್ತಾ ಇದೆ, ಸಚಿವರು ಯಾವ ರೀತಿ ಕಾರ್ಯವೈಖರಿ ಇದೆ, ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರಾ, ಮುಖ್ಯವಾಗಿ ಮಹಿಳೆಯರಾಗಿರಬಹುದು ಅಥವಾ ಯುವಕರಾಗಿರಬಹುದು, ಅವ್ರಿಗೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ. ಇನ್ನು ನಿಯಮಿತವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಸಚಿವರು ಹೋಗ್ತಾ ಇದ್ದಾರಾ ಅಥವಾ ಹೋಗ್ತಾ ಇಲ್ವಾ? ಪಕ್ಷದ ವಿಚಾರದಲ್ಲಿ ಕೆಲವೊಂದಿಷ್ಟು ಸೈದ್ಧಾಂತಿಕ ಸಿದ್ಧಾಂತಗಳಿರುತ್ತೆ. ಆ ಸೈದ್ಧಾಂತಿಕ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾ ಇದ್ದಾರಾ? ಇನ್ನು ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಸಚಿವರು, ಇದೆಲ್ಲವೂ ಕೂಡ ಬೇಕಾಗುತ್ತೆ. ಹಾಗಾಗಿ ಸಚಿವರ ರಿಪೋರ್ಟ್ ಕಾರ್ಡ್ ಒಂದು ಕಡೆ ರೆಡಿ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆಯ ಬದಲು ಈ ರೀತಿಯಾಗಿ ಸಚಿವರ ಬದಲಾವಣೆಯನ್ನ ಮಾಡ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಮುಖ್ಯವಾಗಿ ಸಚಿವರು ತಮಗೆ ಸಿಕ್ಕಿರುವಂತಹ ಖಾತೆಗಳಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ತಮಗೆ ಸಿಕ್ಕಂತಹ ಖಾತೆಗಳೇನಿದ್ದಾವೆ ಅದನ್ನ ನಿಭಾಯಿಸುವ ಶಕ್ತಿ ಅವ್ರಿಗಿದೆಯಾ, ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆಯೂ ಕೂಡ ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಆಗುತ್ತೆ. ಇನ್ನು ನಿಯಮಿತವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸಬೇಕಾಗತ್ತೆ, ಇನ್ನು ಪಕ್ಷ ಸಂಘಟನೆ ಮಾಡಬೇಕಾಗತ್ತೆ, ಅದೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಪಕ್ಷಕ್ಕೆ ಪೂರಕವಾಗಿ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ, ಇನ್ನು ಜಿಲ್ಲೆಯಲ್ಲಿ ಸಚಿವರ ಕುಟುಂಬ ರಾಜಕೀಯ ಏನಾದರೂ ನಡೀತಾ ಇದೆಯಾ, ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಹೈಕಮಾಂಡ್. ಪಕ್ಷದ ಕಾರ್ಯಕರ್ತರನ್ನ ಸಚಿವರೇನಾದ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ, ಬಹಳ ಮುಖ್ಯ ಇದು. ಯಾಕೆಂದ್ರೆ ಪಕ್ಷದ ಕಾರ್ಯಕರ್ತರು ಕೆಲವೊಂದಿಷ್ಟು ಆರೋಪವನ್ನ ಮಾಡಿದ್ರು, ಕೆಲವೊಂದಿಷ್ಟು ಸಚಿವರ ವಿರುದ್ಧವಾಗಿ. ನಾವು ಏನೇ ಕೆಲಸಕ್ಕೆ ಹೋದ್ರೂ ಕೂಡ ನಮ್ಮ ಕೈಗೆ ಸಿಗಲ್ಲ ಅವರು, ನಾವು ಯಾವ ರೀತಿ ಅವ್ರನ್ನ ಕನೆಕ್ಟ್ ಮಾಡೋದು, ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ, ನಮ್ಮ ಸಮಸ್ಯೆಗಳನ್ನ ಅವ್ರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಇದರ ಬಗ್ಗೆಯೂ ಕೂಡ ಸದ್ಯಕ್ಕೆ ವರದಿಯನ್ನ ಹೈಕಮಾಂಡ್ ತರಿಸ್ಕೊಳ್ಳುತ್ತಾ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸಾಲು ಸಾಲು ಆರೋಪಗಳನ್ನ ಸಚಿವರ ವಿರುದ್ಧವಾಗಿ ಮಾಡಿರೋದ್ರಿಂದ ಹೈಕಮಾಂಡ್ ಏನು ಮಾಡುತ್ತೆ ಅಂತ ನೋಡ್ಬೇಕಾಗತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಮೊದಲು ನಾಯಕತ್ವ ಬದಲಾವಣೆ ಅಂತ ಹೇಳಲಾಗ್ತಾ ಇತ್ತು, ಈಗ ಸಚಿವರಿಗೆ ಕೊಕ್ ಕೊಡ್ತಾರಾ ಅಥವಾ ಹೇಗೆ? ಸಾಹಿತ್ಯ, ಸದ್ಯದ ಮಟ್ಟಿಗೆ ನವೆಂಬರ್ ವೇಳೆಗೆ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಮೇಜರ್ ಬದಲಾವಣೆಗಳಾಗುತ್ತೆ, ಅರ್ಧಕ್ಕರ್ಧ ಜನ ಸಚಿವರುಗಳನ್ನು ಕೈ ಬಿಡಲಾಗುತ್ತೆ, ಖಾತೆ ಬದಲಾವಣೆ ಮಾಡಲಾಗುತ್ತೆ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯಲ್ಲಿದ್ದಂತಹ ವಿಚಾರ. ಬಹುತೇಕವಾಗಿ ನವೆಂಬರ್ ವೇಳೆಗೆ ಆಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಇದೀಗ ಬಂದಿರುವಂತಹದ್ದು, ಬ್ಯಾಕ್ ಎಂಡಲ್ಲಿ ಅಂದರೆ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನುವಂತಹದ್ದನ್ನು ತಿಳಿಯೋದಕ್ಕೆ, ಸಮೀಕ್ಷೆ ಪರವಾಗಿ ಯಾರ್ಯಾರಿದ್ದಾರೆ ಅನ್ನುವಂತಹದ್ದನ್ನು ತಿಳಿಯೋದಕ್ಕೆ, ಜೊತೆಗೆ ಅವರ ಒಂದು ಇಲಾಖಾವಾರು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹದ್ದನ್ನು ತಿಳಿಯೋದಕ್ಕೆ ಇದೀಗ ಒಂದು ರಹಸ್ಯ ಸರ್ವೆ ಒಂದು ನಡೀತಾ ಇದೆ ಅನ್ನುವಂತಹ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಸಚಿವರುಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ, ಅವರ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆಯಾ, ಅವರ ಇಲಾಖೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಿದ್ದಾರೆ, ಜೊತೆಗೆ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ಉಸ್ತುವಾರಿ ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳನ್ನು, ಶಾಸಕರುಗಳನ್ನು ಹೇಗಿಟ್ಕೊಂಡಿದ್ದಾರೆ, ಕಾರ್ಯಕರ್ತರನ್ನು ಸರಿಯಾಗಿ ನಿಭಾಯಿಸ್ತಿದ್ದಾರೆ, ಅಂದರೆ ಅವರಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರಾ, ಜನಗಳ ಬಳಿ ಯಾವ ರೀತಿಯಾಗಿದ್ದಾರೆ ಅನ್ನುವಂತಹ ಹಲವು ವಿಚಾರಗಳನ್ನು ಇಟ್ಕೊಂಡು ಇದೀಗ ಸರ್ವೆ ಕಾರ್ಯ ನಡೀತಾ ಇರುವಂತಹದ್ದು. ಆದರೆ ಇದು ಯಾವುದೂ ಕೂಡ ನೇರವಾಗಿ ನಡೀತಿಲ್ಲ. ಅಂದರೆ ಗೊತ್ತಿಲ್ಲದಂತೆ ಸಚಿವರುಗಳ ಜೊತೆ ಕ್ಯಾಶುಯಲ್ ಆಗಿ ಮಾತನಾಡುವಂತೆ ಅವರ ಒಂದು ಹಿಂಬಾಲಕರು, ಪತ್ರಕರ್ತರು, ಒಂದಿಷ್ಟು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರುಗಳನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಈ ಸರ್ವೆ ಅವರು ಮಾಡ್ತಾ ಇದ್ದಾರೆ. ಅಂದರೆ ಯಾರು ಬ್ಯಾಕ್ ಎಂಡಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರುವಂಥದ್ದು. ಆದರೆ ಒಂದು ಪ್ರಶ್ನೆ ಉದ್ಭವ ಆಗಿರುವಂತಹದ್ದು, ಈ ರೀತಿಯೂ ಒಂದು ಆಗುತ್ತಾ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ CM ಸಿದ್ದರಾಮಯ್ಯ ಬಣದ ಸಚಿವರುಗಳಿದ್ದಾರೆ, ಒಂದು ಕಡೆ DK ಶಿವಕುಮಾರ್ಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡುವಂತಹ ಶಾಸಕರುಗಳಿದ್ದಾರೆ. ಇವರೆಲ್ಲದರ ನಡುವೆ ನಾಯಕತ್ವ ಬದಲಾವಣೆ ಆಗಬಾರದು, ಜೊತೆಗೆ ಎಲ್ಲರೂ ಕೂಡ ನಮ್ಮ ಪರವಾಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ CM ಸಿದ್ದರಾಮಯ್ಯ ತೋರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದೆಲ್ಲದರ ನಡುವೆ ಈ ಒಂದು ಸಮೀಕ್ಷೆ, ಈ ಒಂದು ಸರ್ವೆ ನಡೀತಾ ಇರುವಂತಹದ್ದು ಕುತೂಹಲಕಾರಿಯಾಗಿದೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿಯೇ ಇದು ನಡೀತಾ ಇದೆ ಅನ್ನುವಂತಹದ್ದಂತೂ ಸ್ಪಷ್ಟ. ಸಾಹಿತ್ಯ
ಓಕೆ, ಥ್ಯಾಂಕ್ ಯು ದೀಪಾ ಕುಕ್ವಾಡ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ, ಎಚ್ಡಿಡಿ ಹೇಳಿಕೆಯ ಮರ್ಮ ಏನು ಹಾಗಾದ್ರೆ? ಮೈತ್ರಿ ಬಗ್ಗೆ ದೇವೇಗೌಡರ ಹೇಳಿಕೆಯ ಬೆನ್ನಲ್ಲೇ ತೀವ್ರ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕುರಿತು ಎಚ್ಡಿಡಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಅದರ ಮರ್ಮ ಏನು? ಮೈತ್ರಿ ಬಗ್ಗೆ ದೇವೇಗೌಡರ ಹೇಳಿಕೆಯ ಬೆನ್ನಲ್ಲೇ ತೀವ್ರ ಸಂಚಲನ. ಕೇಸರಿ ಪಡೆಯಲ್ಲಿ ಶುರುವಾಯಿತು ಢವ ಢವ. ಜಿಬಿಎ ಸೇರಿ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಫಿಕ್ಸ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಬೆಂಗಳೂರಲ್ಲಿ ಜೆಡಿಎಸ್ ಬಲಪಡಿಸಲು ಎಚ್ಡಿಡಿ ಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಮತ್ತು ಪಾಲಿಕೆ ಮಾಜಿ ಸದಸ್ಯರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಕುರಿತು ಎಚ್ಡಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಮೈತ್ರಿ ಬಗ್ಗೆ ದೇವೇಗೌಡರ ಹೇಳಿಕೆ ಬಹಳ ಸಂಚಲನವನ್ನ ಮೂಡಿಸಿತ್ತು. ಕೇಸರಿ ಪಡೆಯಲ್ಲಿ ಈಗ ಢವ ಢವ ಶುರುವಾಗಿದೆ. ಯಾಕೆಂತಂದ್ರೆ ಈಗ ಯಾವ ರೀತಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದು ಮುಂದುವರಿಯುತ್ತೆ ಅಂತ ಎಚ್ಡಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಪಕ್ಷ ಸಂಘಟನೆಯನ್ನ ಮಾಡಬೇಕಾಗಿದೆ. ಜೆಡಿಎಸ್ ನಲ್ಲೂ ಕೂಡ ಈಗ ಪಕ್ಷ ಸಂಘಟನೆಯ ಗುರಿಯನ್ನ ಎಚ್ಡಿ ದೇವೇಗೌಡರು ಹೊಂದಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಕೂಡ ಪಕ್ಷದಲ್ಲಿ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಮೈತ್ರಿ ಬಗ್ಗೆಯೂ ಕೂಡ ಹೇಳಿಕೆಯನ್ನ ಕೊಟ್ಟರು. ಈಗ ನಾವು ಯಾವ ರೀತಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ, ಅದೇ ರೀತಿಯಲ್ಲಿ ಮುಂಬರುವ ಎಲ್ಲಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಢವ ಢವ ಶುರು ಆಗಿದೆ. ಯಾಕೆಂತಂದ್ರೆ ಇದೇ ರೀತಿ ಮೈತ್ರಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟ ಆಗತ್ತೆ ಗೆಲುವನ್ನ ಸಾಧಿಸಲು. ಹಾಗಾಗಿ ಕೆಲವೊಂದಿಷ್ಟು ಪ್ಲಾನ್ ಕೂಡ ಮಾಡ್ಕೋಬೇಕಾಗತ್ತೆ. ನೋಡ್ಬೇಕಾಗತ್ತೆ ಕಾಂಗ್ರೆಸ್ನ ಪ್ಲಾನ್ ಯಾವ ರೀತಿ ಇರುತ್ತೆ ಅಂತ. ಸಮನ್ವಯ ಸಭೆ ಕರೆದಿಲ್ಲ, ಎಲೆಕ್ಷನ್ ಬಗ್ಗೆ ಚರ್ಚಿಸಿಲ್ಲ. 28 ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲಿಯೂ ಜೆಡಿಎಸ್ ಗೆದ್ದಿಲ್ಲ. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್. ಜೆಡಿಎಸ್ಗೂ ಹೆಚ್ಚಿನ ವಾರ್ಡ್ ಬಿಟ್ಕೊಡ್ಬೇಕು. ದೇವೇಗೌಡರು ವಾರ್ಡ್ ಕೇಳಬಹುದು ಎನ್ನುವ ಟೆನ್ಷನ್ ಕೂಡ ಇದೆ. ಸಮನ್ವಯ ಸಭೆ ಕರೆದಿಲ್ಲ, ಎಲೆಕ್ಷನ್ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ. 28 ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಜೆಡಿಎಸ್ ಗೆದ್ದಿಲ್ಲ. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯಲ್ಲಿ ಮೈತ್ರಿ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಜೆಡಿಎಸ್ಗೂ ಹೆಚ್ಚಿನ ವಾರ್ಡ್ ಬಿಟ್ಕೊಡ್ಬೇಕಾಗತ್ತೆ. ದೇವೇಗೌಡರು ವಾರ್ಡ್ ಕೇಳಬಹುದು ಎನ್ನುವ ಟೆನ್ಷನ್ ಕೂಡ ಮತ್ತೊಂದ್ ಕಡೆ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಎಚ್ಡಿ ದೇವೇಗೌಡರು ಕೊಟ್ಟಂತಹ ಮೈತ್ರಿ ಹೇಳಿಕೆಯ ವಿಚಾರವಾಗಿ ಇನ್ನು ಯಾವ ನಿರ್ಧಾರವನ್ನ ಬಿಜೆಪಿಯವರು ತೆಗೆದುಕೊಳ್ತಾರೆ ಅಂತ ಕೂಡ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಒಂದು ಕಡೆ ಎಚ್ಡಿ ದೇವೇಗೌಡರು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದಂತಹ ಸಂದರ್ಭದಿಂದಲೂ ಕೂಡ ಜೆಡಿಎಸ್ ನಲ್ಲೂ ಕೆಲವೊಂದಿಷ್ಟು ಅಲ್ಲಿರುವಂತಹ ಕಾರ್ಯಕರ್ತರು ಸದಸ್ಯರು ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಈ ಮೈತ್ರಿ. ಅದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಬೇಡ ಮೈತ್ರಿ, ಜೆಡಿಎಸ್ ಮೈತ್ರಿ ಮಾಡ್ಕೊಳ್ಳೋದು ಬೇಡ ಎಂಬ ಕೆಲವೊಂದಿಷ್ಟು ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೂ ಕೂಡ ಈ ಒಂದು ಮೈತ್ರಿಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಎಚ್ಡಿ ದೇವೇಗೌಡರು ಇದೇ ಮೈತ್ರಿ ಮುಂದುವರಿಯುತ್ತೆ. ಯಾಕೆಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಕೂಡ ಚುನಾವಣೆ ಬರ್ತಾ ಇರೋದ್ರಿಂದ ಅದಕ್ಕೂ ಕೂಡ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಮೈತ್ರಿ ಮಾಡ್ಕೊಂಡ್ರೆ ದೇವೇಗೌಡರಿಗೂ ಕೂಡ ವಾರ್ಡ್ ಅನ್ನ ಬಿಟ್ಕೊಡ್ಬೇಕಾಗತ್ತೆ. ವಾರ್ಡ್ ಕೇಳುವ ಸಾಧ್ಯತೆ ಕೂಡ ಇದೆ ಅಂತ ಮತ್ತೆ ಬಿಜೆಪಿಯಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಹಾಗಾಗಿ ಮೈತ್ರಿ ಇದೇ ರೀತಿ ದೇವೇಗೌಡರು ಏನು ಹೇಳಿದ್ದಾರೆ ಅದೇ ರೀತಿ ಮೈತ್ರಿ ಏನಾದ್ರು ಮುಂದುವರಿಯುತ್ತಾ ಅಥವಾ ಇದಕ್ಕೆ ಏನಾದ್ರು ಬ್ರೇಕ್ ಬೀಳುತ್ತಾ ಮುಂಬರುವ ಚುನಾವಣೆಯಲ್ಲಿ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಬಿಜೆಪಿ ಶಾಸಕರು ಮತ್ತು ಪಾಲಿಕೆ ಮಾಜಿ ಸದಸ್ಯರಿಗೆ ಟೆನ್ಷನ್ ಅಂತೂ ಆಗ್ತಾ ಇದೆ. ಎಲ್ಲಿ ವಾರ್ಡ್ ಕೇಳಬಿಡ್ತಾರೋ ಅಥವಾ ಏನು ಮಾಡ್ತಾರಂತೆ ಅಂತಂದ್ರೆ ಒಂದು ಸಮನ್ವಯ ಸಭೆ ಕೂಡ ಮಾಡಿಲ್ಲ ಇವರು. ಇದರ ಜೊತೆಗೆ ಎಲೆಕ್ಷನ್ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೇಳಿಕೆಯನ್ನ ಯಾಕೆ ಕೊಟ್ರು ಅಂತ ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಏಕಾಏಕಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಈಗ ಮೈತ್ರಿ ಮುಂದುವರಿಯುತ್ತೆ ಅಂತಂದ್ರೆ ಯಾವ ರೀತಿ ಯಾರ ಜೊತೆ ಅವ್ರು ಚರ್ಚೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಪಕ್ಷದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ಒಂದು ಹೇಳಿಕೆಯ ವಿಚಾರ.